ಆದರೆ ಇಲ್ಲಿವರೆಗೆ ನಮ್ಮ ಕಣ್ಮುಂದೆ ನಡೀತಲ್ಲ ಘಟನೆಗಳು, ಅವನ್ನೆಲ್ಲ ನೆನೆಸ್ಕೊಂಡ್ರೆ ನಿಮ್ಮನ್ನು ನಂಬೋ ಧೈರ್ಯನೂ ನನಗೆ ಬರಲಿಲ್ಲ. ಅಮ್ಮ ಮಹಾತಾಯಿ, ನಮ್ಗೆಲ್ಲ ಟೆನ್ಷನ್ ಕೊಟ್ಟು ನೀನ್ ಎಷ್ಟು ಆರಾಮಾಗಿ ಕೂತಿದ್ಯಾ ನೋಡು. ನಿನ್ನನ್ನು ಕಾಪಾಡೋ ಅಷ್ಟರಲ್ಲಿ ನಮಗ್ ಸಾಕಾಗೋಯ್ತು. ವಿಕ್ಕಿ, ಟೇಕ್ ಇಟ್ ಈಸಿ. ಆ ಅರ್ಜುನ್ಗೆ ಅದೆಷ್ಟು ಸೊಕ್ಕು. ಆ ಭಾರ್ಗವಿಗೆ ಬೇಲ್ ಕೊಡ್ಸಿದಾನೆ, ಅದು ನನ್ನ ಕಣ್ಮುಂದೆ. ನಿನ್ ಕಣ್ಮುಂದೆ ಏನಕ್ಕ, ಇನ್ಫ್ಯಾಕ್ಟ್ JP ಅಂಕಲ್ ಮುಂದೆನೆ ಅರ್ಜುನ್ ನಿಂತ್ಕೊಂಡು ಮಾತಾಡಿದ್ದು. ಅವತ್ತು ನೀವು ಮಾಡಿರೋ ಕೊಲೆಯಿಂದಾನೆ ಇವತ್ತು ಅರ್ಜುನ್ ಭಾರ್ಗವಿ ಒಂದಾಗಿದ್ದಾರೆ. ಯಾಕೆ ಮಾಮ್ ಕೊಲೆ ಮಾಡಿದ್ರಿ? ಹೌದಮ್ಮ, ಒಂದಾದ್ಮೇಲೆ ಒಂದು ಪ್ರಾಬ್ಲಮ್ ಬರ್ತಾನೆ ಇದೆ. ಇದೆಲ್ಲ ಆಗಿರೋದು ನಿನ್ನಿಂದ. ಯಾಕೆ ಮಾಡ್ದೆ ಈ ತರ? ಯಾಕ? ನಿನಗೋಸ್ಕರ, ನಿಮಗೋಸ್ಕರ, ನನ್ನ ಮಕ್ಕಳು ನೆಮ್ಮದಿಯಾಗಿರ್ಲಿ ಅನ್ನೋದಕ್ಕೋಸ್ಕರ. ನೀವಿಂಥ ನಿರ್ಧಾರ ತಗೊಂತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾನು ಕೊಲೆ ಮಾಡಿದೀನಿ ನಿಜ, ಆದ್ರೆ ಯಾಕೆ ಮಾಡಿದೀನಿ ಹೇಳಿ? ನನ್ನ ಮಗಂಗೋಸ್ಕರ, ಅವನ್ ಜೀವನ ಚೆನ್ನಾಗಿರ್ಲಿ ಅನ್ನೋದಕ್ಕೋಸ್ಕರ. ನೀವು ಮತ್ತೆ ನಿಮ್ ಫ್ರೆಂಡ್ನ ನಂಬ್ಕೊಂಡು ನನ್ನ ಮಗನ ಜೀವನ ಬಲಿ ಕೊಡೋದಕ್ಕೆ ನನಗಿಷ್ಟ ಇರ್ಲಿಲ್ಲ. ಅವನು ಮದ್ವೆ ಸಂಸಾರ ಅಂತ ನೆಮ್ಮದಿಯಾಗಿರ್ಲಿ ಅಂತಾನೆ ಇಷ್ಟೆಲ್ಲ ಮಾಡಿ. ಅದೇ ನಿಜ ಆಗಿದ್ರೆ ವಿಕ್ಕಿನ ಅರೆಸ್ಟ್ ಮಾಡ್ಬೇಕಾದ್ರೆ ನೀವ್ಯಾಕೆ ಸುಮ್ಮನಿದ್ರಿ? ಅವನ್ ಕೊಲೆ ಮಾಡಿಲ್ಲ ಅಂತ ಸಾಬೀತಾಗತ್ತೆ, ಆದ್ರೆ ನಿಜವಾಗ್ಲೂ ಕೊಲೆ ಮಾಡಿರೋದು ಯಾರು ಅನ್ನೋದು ನಿಗೂಢವಾಗಿರ್ಲಿ ಅಂತ ಹಾಗೆ ಮಾಡ್ದೆ. ಹಾವು ಸಾಯ್ಬಾರ್ದು, ಕೋಲು ಮುರಿಬಾರ್ದು ಅಂದ್ರೆ ಹೇಗಾಗುತ್ತೆ ಸಿತಾರ ಅವ್ರೆ? ತಾಯಿ ಪ್ರೀತಿ ಬಗ್ಗೆ ನಿಮ್ಗಿನ್ನೂ ಗೊತ್ತಿಲ್ಲ. ವಿಕ್ಕಿನ ಅರೆಸ್ಟ್ ಮಾಡಿದ್ರು, ಅವನ್ ಕೊಲೆ ಮಾಡಿಲ್ಲ ಅಂತ ಸಾಬೀತಾದ್ಮೇಲೆ ಅವ್ನ್ ಹೊರಗೆ ಬಂದೇ ಬರ್ತಾನೆ ಅಂತ ನನಗೆ ಗೊತ್ತಿತ್ತು. ಹಾಗೆ ಅವನ ಜೀವನದಲ್ಲಿ ನಾನು ತಾಯಿಯಾಗಿ ಉಳಿಬೇಕು ಅನ್ನೋ ಆಸೆನೂ ನನ್ಗಿತ್ತು. ಇಬ್ರು ಸಿಕ್ಕಾಕೋಬಾರ್ದು ಅನ್ನೋ ದೂರಾಲೋಚನೆಯಲ್ಲಿ ಸುಮ್ಮನಿದ್ದೆ. ಅಂದ್ರೆ ಮರ್ಡರ್ ಮಾಡಿ ಜೈಲಿಗೆ ಹೋಗ್ಬಾರ್ದು ಅನ್ಕೋತಿದ್ರಾ? ಮಾಮ್, ನಿಮ್ಮಿಂದ ಅದೆಷ್ಟು ಪ್ರಾಬ್ಲಮ್ ಆಗ್ತಿದೆ ಅಂತ ನಿಮಗೆ ಅರ್ಥ ಆಗ್ತಿದ್ಯಾ? ಚೆನ್ನಾಗಿ ಗೊತ್ತು. ನಾ ಜೈಲ್ಗೆ ಹೋಗಿರೋದ್ರಿಂದ ಆಗಿರೋ ಕಷ್ಟಕ್ಕಿಂತ ನಾನ್ ಮನೇಲಿ 2 ದಿನ ಇರ್ಲಿಲ್ಲ ಅನ್ನೋ ಕಷ್ಟನೇ ಹೆಚ್ಚು. ನಾನಿಲ್ದೆ ಮಾಡಿರೋ ಅಡ್ಗೆ ನಾ ಬಡಿಸ್ಕೊಂಡು ತಿನ್ನಕ್ಕಾದ್ರೂ ಗೊತ್ತಾ ನಿಮ್ಗೆ? ನಿಮ್ಮ ಜೀವನದಲ್ಲಿ ಏನ್ ಬೇಕು ಏನ್ ಬೇಡ ಅನ್ನೋದಾದ್ರೂ ಗೊತ್ತಾ ನಿಮ್ಗೆ? ಅವತ್ತಿಗೂ ಇವತ್ತಿಗೂ ನಾ ಜೊತೆಲಿದ್ರೇನೆ ನಿಮ್ ಜೀವನ ಸರಿಯಾಗಿರೋದು. ಏನ್ ಮಾಮ್, ಕೋಳಿ ಕೂಗ್ದೆ ಬೆಳಕೆ ಆಗಲ್ಲ ಅನ್ನೋ ತರ ಮಾತಾಡ್ಬೇಡ. ನೀನ್ ಮಾಡಿರೋದು ಸಣ್ಣ ಪುಟ್ಟ ತಪ್ಪಲ್ಲ, ಎಂತ ದೊಡ್ಡ ತಪ್ಪು. ನೀನು ಮಾಡಿರೋದು ಕೊಲೆ ಮಾಮ್, ಕೊಲೆ. ನೆನ್ಪಲ್ಲಿರ್ಲಿ. ಅದೆಲ್ಲ ನನಗೆ ಗೊತ್ತಿಲ್ಲ ಕಣೋ. ನನ್ನ ಮಕ್ಕಳು ಚೆನ್ನಾಗಿರೋದನ್ನ ನಾನು ನೋಡ್ಬೇಕು, ಖುಷಿ ಪಡ್ಬೇಕು ಅಷ್ಟೇ.
ಅದಕ್ಕಾದ್ರೂ ನಾನು ಜೈಲ್ಗೆ ಹೋಗದೆ ಹೊರಗಡೆ ಇರ್ಬೇಕು. ಆಗಿದ್ದಾಗೋಯ್ತು. ಇನ್ ಮುಂದಿನ ವಿಷಯನ ನಾನು ನೋಡ್ಕೋತೀನಿ, ಬಿಡಿ. ಪುಟಿ, ಇನ್ನೂ ನಿದ್ದೆ ಮಾಡಿಲ್ವಾ? ಮಲ್ಕ. ಅರ್ಜುನ್, ಈ ಚಳಿಲಿ ರಾತ್ರಿ ಇಲ್ಲೇ ಕೂತಿದ್ಯಪ್ಪ. ರೀ, ಬನ್ನಿ ಅರ್ಜುನ್. ಮಾವ, ಭಾರ್ಗವಿ ಮೇಲೆ ನನಗೆ ಪ್ರೀತಿ ಇದೆ ಅಂತ ಒಪ್ಕೋತೀರಾ ಈಗ? ಹೇಳಿ ಮಾವ. ನೀವು ಮಾತಾಡಿದ್ಮೇಲೆ ನಾನು ಒಳಗಡೆ ಬರೋದು. ಅಂದ್ರೆ ಬನ್ನಿ.
ತಗೊಳ್ಳಿ. ನಿಮ್ಗೆ ಹಿಂಸೆ ಕೊಡೋ ಉದ್ದೇಶ ನನಗಿರ್ಲಿಲ್ಲ. ಆದ್ರೆ ಇಲ್ಲಿವರೆಗೆ ನಮ್ಮ ಕಣ್ಮುಂದೆ ನಡೀತಲ್ಲ ಘಟನೆಗಳು, ಅವನ್ನೆಲ್ಲ ನೆನೆಸ್ಕೊಂಡ್ರೆ ನಿಮ್ಮನ್ನ ನಂಬೋ ಧೈರ್ಯನೂ ನನಗೆ ಬರಲಿಲ್ಲ. ನನ್ನ ಜೀವನದಾಗೆ ನನ್ನ ಮಗಳ ಜೀವನನೂ ಆಗ್ಬಾರ್ದಲ್ವಾ, ಅದಕ್ಕೆ ಭಯದಿಂದ ತಡೆದೆ. ಪದೇ ಪದೇ ನಂಬಿ ಕೆಡಬಾರ್ದಲ್ಲ, ಅದಕ್ಕೋಸ್ಕರ ಹೊರಟಾಗಿ ನಡ್ಕೊಂಡೆ. ದಯವಿಟ್ಟು ಕ್ಷಮಿಸಿ. ಅಯ್ಯೋ ಮಾವ, ನೀವ್ಯಾಕೆ ಕ್ಷಮೆ ಕೇಳ್ತೀರಾ? ನಿಮ್ಮ ಕಾಳಜಿ ನಮ್ಗೆ ಅರ್ಥ ಆಗತ್ತೆ. ಅಪ್ಪ, ಆ ಮನೆಯವರಿಂದ ನನ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ನನ್ನ ಮೈ ಮೇಲೆ ಒಂದೇ ಒಂದು ಗೀಟ್ ಬಿದ್ರು ಅವ್ರಿಗೆ ರಿಸ್ಕ್. ಆ ಗೇಟ್ ಕೂಡ ನನ್ನ ದಾಟಿ ಹೋಗ್ಬೇಕಲ್ವ? ನಾನು ನಿಮ್ಮನ್ನ ರೆಪ್ಪೆ ತರ ಕಾಪಾಡ್ಕೋತೀನಿ. ಇಷ್ಟು ದಿನ ಗೊತ್ತಿಲ್ಲದೆ ತಪ್ಪು ನಡೆದಿದೆ, ಆದ್ರೆ ಇನ್ಮುಂದೆ ತಪ್ಪು ನಡೆಯೋಕೆ ನಾನು ಅವಕಾಶ ಕೊಡಲ್ಲ.